ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿನ್ನ ಬಿಡಲಾರೆ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾಯಾ ಮಾಡಿರೋ ಕುತಂತ್ರದಿಂದ ಮತ್ತೆ ದೂರ ಆಗ್ತಾರಾ ಶರತ್ ಮತ್ತು ಹಿತಪುಟ? ಇನ್ನೊಂದು ಕಡೆ ದುರ್ಗಾನ ಕೊಲ್ಲೋದಕ್ಕೆ ಮಾಳ್ವಿಕಾ ಕಳಿಸಿರೋ ದುಷ್ಟಶಕ್ತಿಯಿಂದ ದುರ್ಗನ್ ಪ್ರಾಣಕ್ಕೆ ಅಪಾಯ ಇದೆ. ಹಾಗಿದ್ರೆ ಬನ್ನಿ ಈ ಫುಲ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಸಂಚಿಕೆ ಆರಂಭದಲ್ಲಿ ಹಿತಪುಟ ಗೊಂಬೆನ ಹಿಡ್ಕೊಂಡು, ಅಮ್ಮ ನನಗೆ ಅವ್ರನ್ನ ಕಂಡ್ರೆ ಚೂರು ಇಷ್ಟ ಇಲ್ಲ, ಆದರೂ ನಿನ್ನೆ ಹಾಗೆ ತಲೆ ಸುತ್ತಿ ಬಿದ್ದಾಗ ನೋಡಿ ಸ್ವಲ್ಪ ಭಯ ಆಯಿತು ಅಷ್ಟೇ. ಆದರೂ ಅವ್ರಿಗೆ ಏನೂ ಆಗಬಾರ್ದು, ಎಷ್ಟೇ ಆದರೂ ಅವ್ರು ನಮ್ಮ ಅಪ್ಪ ಅಂತ ಹೇಳಕ್ಕೆ ಹೋಗ್ತಾಳೆ. ಆಮೇಲೆ ಸ್ಟಾಪ್ ಮಾಡಿ, ನಮ್ಮ ಅಮ್ಮನ ಗಂಡ ಅಲ್ವಾ, ಅವ್ರಿಗೇನಾದರೂ ಆದರೆ ಅಮ್ಮಂಗೆ ಬೇಜಾರಾಗುತ್ತೆ, ಅಮ್ಮಂಗೇನಾದರೂ ನೋವಾದರೆ ನನಗೂ ನೋವಾಗುತ್ತೆ, ಅದಕ್ಕೆ ಅವ್ರಿಗೆ ಏನೂ ಆಗಬಾರ್ದು ಅಂತ ಹಿತಪುಟ ಗೊಂಬೆ ಹತ್ರ ಶರತ್ ಬಗ್ಗೆ ಮಾತಾಡ್ತಿರ್ತಾಳೆ. ಈ ಕಡೆ ಮಾಯಾ ಅದನ್ನೆಲ್ಲ ಕೇಳಿಸ್ಕೊಳ್ತಾ ನಿಂತಿರ್ತಾಳೆ. ಇವರಿಬ್ರು ಎಷ್ಟೇ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಮತ್ತೆ ಒಂದಾಗ್ತಾರಲ್ಲ, ಇಲ್ಲ ಏನಾದರೂ ಮಾಡಿ ಮತ್ತೆ ಇವರಿಬ್ರನ್ನ ದೂರ ಮಾಡಬೇಕು, ಇಲ್ಲ ಅಂದರೆ ನನ್ನ ಪ್ಲ್ಯಾನ್ ವರ್ಕ್ ಆಗಲ್ಲ. ಹಿತ ಮತ್ತು ಶರತ್ ದೂರ ಇದ್ರೇ ನಾನು ಅಂದ್ಕೊಂಡಿದ್ದನ್ನು ಸಾಧಿಸೋಕೆ ಆಗೋದು. ಒಂದು ಪ್ಲ್ಯಾನ್ ಫ್ಲಾಪ್ ಆದರೆ ಏನಾಯಿತು, ಏನಾದರೂ ಮಾಡಿ ಮತ್ತೆ ಹಿತಗೆ ಶರತ್ ಮೇಲೆ ಕೋಪ ಬರೋ ಥರ ಮಾಡ್ತೀನಿ ಅಂತ ಹೇಳಿ ಮಾಯಾ ಅಂದ್ಕೊಂಡು ಹಿತಪುಟ್ಟನ ರೂಮ್ಗೆ ಬರ್ತಾಳೆ. ಹಿತಪುಟ್ಟ ಗೊಂಬೆ ನೋಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಮಾಯಾ ಬಂದು, ಹಿತ ಡಾಲ್ ಹತ್ರ ಮಾತಾಡ್ತಿದ್ಯಾ, ನಿಂಗೆ ಏನೇ ಆದರೂ ನೀನು ಎಲ್ಲ ವಿಷಯನೂ ಡಾಲ್ ಹತ್ರನೇ ಶೇರ್ ಮಾಡ್ಕೊಳ್ತೀಯ ಅಲ್ವಾ? ಸೋ ಸ್ಯಾಡ್. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಏನು ಗೊತ್ತಾ, ನಿನ್ನನ್ನು ನೋಡಿದರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಶರತ್ ತಲೆ ಸುತ್ತಿ ಬಿದ್ರಲ್ಲ, ಅದನ್ನೆಲ್ಲ ನಿಜ ಅಂದ್ಕೊಂಡ್ಯಾ? ನೋನೋ, ಎಲ್ಲ ಡ್ರಾಮಾ ಅಂತ ಮಾಯಾ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಹಿತಪುಟ್ಟಗೆ ಶಾಕ್ ಆಗುತ್ತೆ. ಪಾಪ, ನಿನ್ನನ್ನು ಎಷ್ಟು ಈಸಿಯಾಗಿ ಫೂಲ್ ಮಾಡಿಬಿಟ್ರು, ನೀನು ಫೂಲ್ ಆಗಿಬಿಟ್ಟೆ. ಬಟ್ ನಿನ್ನನ್ನು ಎಲ್ಲರೂ ಫೂಲ್ ಮಾಡೋದನ್ನು ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಆದರೆ ನೀನು ಹೀಗಿರಬಾರ್ದು, ನೀನು ತುಂಬ ಬುದ್ಧಿವಂತ ಹುಡುಗಿ. ಶರತ್ ನಿನ್ನನ್ನು ಫೂಲ್ ಮಾಡ್ದಂಗೆ ಬೇರೆ ಯಾರು ಫೂಲ್ ಮಾಡಬಾರ್ದು ನಿನ್ನನ್ನು. ಅವ್ರ ನಾಟಕನ ನೀನು ನಿಜ ಅಂತ ನಂಬಿಟ್ಯಾ, ಆದರೆ ನೀನು ಬುದ್ಧಿವಂತ ಹುಡುಗಿ, ನೀನು ಅದಕ್ಕೆಲ್ಲ ಮರಳಾಗಬೇಡ ಆಯಿತಾ ಅಂತ ಹೇಳಿ ಚುಚ್ಚಿ ಮಾತಾಡಿ ಹಿತಪುಟ್ಟಂಗೆ ಬೇಜಾರು ಮಾಡಿ ಅಲ್ಲಿಂದ ಬರ್ತಾಳೆ. ಮಾಯನ್ ಮಾತು ಕೇಳಿ ಹಿತಪುಟ್ಟಂಗೆ ತುಂಬಾ ಬೇಜಾರಾಗ್ತಿರುತ್ತೆ, ಜೊತೆಗೆ ಸಿಟ್ಟು ಬರ್ತಿರುತ್ತೆ. ಗೂಬೆರಾಯ ನನಗೆ ಸುಳ್ಳು ಹೇಳಿದ್ನ, ನಿಜವಾಗ್ಲೂ ಅವನಿಗೆ ಏನೂ ಆಗಿಲ್ವಾ, ನಾಟಕ ಮಾಡಿದ್ದ ಅಂತ ಶರತ್ ಬಗ್ಗೆ ಸಿಟ್ಟು ಮಾಡ್ಕೊಳ್ತಿರ್ತಾಳೆ ಹಿತಪುಟ. ಇನ್ನೊಂದು ಕಡೆ ಶರತ್ ಮತ್ತು ದುರ್ಗಾ ರೂಮಲ್ಲಿ ಇಬ್ಬರು ಮಾತಾಡ್ತಿರ್ತಾರೆ. ದುರ್ಗಾ, ನನ್ನ ಮಗಳು ನನ್ನನ್ನು ಇಷ್ಟೊಂದು ಇಷ್ಟಪಡ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ನೀನೇ ದುರ್ಗಾ, ತುಂಬ ಥ್ಯಾಂಕ್ಸ್ ಅಂತ ಶರತ್ ದುರ್ಗಂಗೆ ಥ್ಯಾಂಕ್ಸ್ ಹೇಳ್ತಾನೆ. ಅಯ್ಯೋ ಬಾಸು, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ, ನೀವು ಹಿತ ಮೇಡಮ್ ಖುಷಿಯಾಗಿದ್ದರೆ ಅಷ್ಟೇ ಸಾಕು, ನೀವಿಬ್ಬರು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ದುರ್ಗಾ ಹೇಳ್ತಾಳೆ. ಈ ಕಡೆ ಹಿತಪುಟ ಸಿಟ್ಟಲ್ಲಿ ಶರತ್ಗೆ ಬೈಬೇಕು ಅಂತ ರೂಮ್ಗೆ ಬರ್ತಾಳೆ. ಹಿತಪುಟ್ಟನ ನೋಡಿ ಶರತ್ಗೆ ತುಂಬಾ ಖುಷಿಯಾಗುತ್ತೆ. ಹಿತಪುಟ, ಗುಡ್ ಮಾರ್ನಿಂಗ್, ಏನು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ. ಆಗ ಹಿತಪುಟ ಸಿಟ್ಟಲ್ಲಿ, ಇವನು ದೊಡ್ಡ ಸುಳ್ಳುಗಾರ, ಯಾವಾಗಲೂ ನನಗೆ ಸುಳ್ಳು ಹೇಳ್ತಾನೆ ಅಂತ ಜೋರಾಗಿ ಕಿರ್ಚ್ತಾಳೆ. ಅದನ್ನು ಕೇಳಿ ಶರತ್ಗೆ ಮತ್ತು ದುರ್ಗಾಗೆ ಶಾಕ್ ಆಗುತ್ತೆ. ಇದ್ದಕ್ಕಿದ್ದಾಗೆ ಏನಾಯಿತು ಪುಟ್ ಮೇಡಮ್ಗೆ, ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಿರ್ತಾಳೆ ದುರ್ಗಾ. ಆಗ ಶರತ್, ಯಾಕಂದ, ನಾನೇನು ಸುಳ್ಳು ಹೇಳಿದೆ ನಿನ್ನ ಹತ್ರ ಅಂತ ಕೇಳ್ತಾನೆ. ನಿನ್ನೆ ಹುಷಾರಿಲ್ಲ ಅಂತ ಹೇಳಿ ನೀನು ನಾಟಕ ಮಾಡಿದ್ದು ಸುಳ್ಳು ಅಂತ ನಂಗೆ ಗೊತ್ತು, ನೀನು ದೊಡ್ಡ ಸುಳ್ಳುಗಾರ. ಆಗ ಶರತ್ಗೆ ಮತ್ತು ದುರ್ಗಂಗೆ ಶಾಕ್ ಆಗುತ್ತೆ. ಅದು ದುರ್ಗಾ, ನನ್ನ ಮಾತು ಕೇಳು, ನಾನು ಯಾಕೆ ಹಾಗೆ ಮಾಡಿದೆ ಅಂದರೆ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಏನು ಮಾತಾಡಬೇಡ, ನಾನು ಯಾವ ಮಾತನ್ನು ಕೇಳಲ್ಲ ದುರ್ಗಾ, ಇವ್ರ ಮಾತನ್ನು ಇನ್ಯಾವತ್ತೂ ನಾನು ನಂಬಲ್ಲ, ಅವರು ಯಾವಾಗಲೂ ಸುಳ್ಳು ಹೇಳ್ತಾರೆ, ಐ ಹೇಟ್ ಹಿಮ್ ಅಂತ ಹಿತಪುಟ ಹೇಳ್ತಾಳೆ. ಆಗ ದುರ್ಗಾ, ಪುಟ್ ಮೇಡಮ್, ಅಪ್ಪ ಸುಳ್ಳು ಹೇಳ್ತಿಲ್ಲ ಕಂದ, ಅವ್ರಿಗೆ ನಿಮ್ಮ ಪ್ರೀತಿ ಬೇಕಿತ್ತು ಅಷ್ಟೇ. ಹೌದು ಕಂದ, ನಿನ್ನ ಪ್ರೀತಿ ನನಗೆ ಸಿಗಲಿ ಅಂತ ನಿನ್ನೆ ನಾನು ಆ ರೀತಿ ಮಾಡಿದೆ ಅಂತ ಶರತ್ ಹೇಳ್ತಾನೆ. ಆದರೆ ಹಿತಪುಟ ಏನು ಮಾತಾಡದೆ ನಿಂತಿದ್ದಾಳೆ. ದುರ್ಗಾಗೆ ಬೇಜಾರಾಗಿ ಅಂಬಿಕನ ಹತ್ರ ಮಾತಾಡಬೇಕು ಅಂತ ಹೊರಗಡೆ ಬಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಅಂಬಿಕಾ ಮತ್ತು ದುರ್ಗಾ ಮಾತಾಡ್ತಿರ್ಬೇಕಾದ್ರೆ ಮಾಳ್ವಿಕಾ ದುರ್ಗನ ಸಾಯಿಸೋದಕ್ಕಂತ ಒಂದು ದುಷ್ಟಶಕ್ತಿನ ಕಳಿಸ್ತಾಳೆ. ಆ ದುಷ್ಟಶಕ್ತಿ ದುರ್ಗಾನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ತಳ್ಳಿಬಿಡುತ್ತೆ. ಇನ್ನೇನು ಅಂಬಿಕಾ ದುರ್ಗಾನ ಕಾಪಾಡೋಕ್ಕಂತ ಹೋಗಬೇಕಾದ್ರೆ ಅಂಬಿಕಾನು ಕಟ್ ಹಾಕುತ್ತೆ. ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಮಾಳ್ವಿಕಾ ಕಳಿಸಿರೋ ದುಷ್ಟಶಕ್ತಿಯಿಂದ
ದುರ್ಗನ ಪ್ರಾಣ ಹೋಗುತ್ತಾ ಅಥವಾ ಶರತ್ ಬಂದು ದುರ್ಗಾನ ಕಾಪಾಡ್ತಾನ? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.